ನಮ್ಮ ಸರ್ಕಾರ ಸಿದ್ದರಾಮಣ್ಣವರ ಕಾಂಗ್ರೆಸ್ ಸರ್ಕಾರ ಜನಪರ ಸರ್ಕಾರ. ಜನರ ಹಿತಕ್ಕಾಗಿ, ಜನರ ಒಳಿತಿಗಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ. ಅದರಲ್ಲೂ ಕೂಡ ವಿಶೇಷವಾಗಿ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ. ನಮ್ಮ ಈ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಯಾರು 60 ವರ್ಷ ಪೂರೈಸಿ ಕೆಲಸ ಮಾಡೋ ನಿಶ್ಚಿತರಾಗ್ತಾರೆ ಅಂತವರಿಗೆ ಪಿಂಚಣಿ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಇವತ್ತು ಮಾಡಿದ್ದೀವಿ. ಇದಲ್ಲದೆ ಕುಟುಂಬ ಪಿಂಚಣಿ, ಗಂಡ ಹೆಂಡತಿ ಇಬ್ಬರು ಕೂಡ ನಾವು ಪಿಂಚಣಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಯಾರಾದರೂ ಕಾರ್ಮಿಕ ಕೆಲಸ ಮಾಡಲು ದುರ್ಬಲವಾದರೆ, ನಿಶ್ಶಕ್ತನಾದರೆ ಅಂತವನ್ನು ಕೂಡ ನಾವು ಇವತ್ತು ಒಂದು ಪಿಂಚಣಿ ಕೊಡ್ತಕ್ಕಂಥ ಯೋಜನೆಯನ್ನ ನಾವು ಇವತ್ತು ಮಾಡಿದ್ದೇವೆ. ಮತ್ತು ಯಾರೆಲ್ಲ ಕಾರ್ಮಿಕರು ನೋಂದಾಯಿತರು ಯಾರಿದ್ದಾರೆ ಅವರ ಕುಲಕಸುಬನುಸಾರವಾಗಿ, ಅಂದ್ರೆ ಗಾರೆ ಕೆಲಸ ಮಾಡ್ತೀರಿ, ಗಾರೆ ಕೆಲಸ ಮಾಡೋರಿಗೆ ಬೆಂಬು, ಕರಣಿ, ಮಟ್ಕೋಲು, ಗುರುಮಲ್ ಈಗೆಲ್ಲವನ್ನು ಕೊಡ್ತೀವಿ. ಎಲೆಕ್ಟ್ರಿಷಿಯನ್ಸ್ಗೆ ಅವ್ರಿಗೆ ಏನೆಲ್ಲ ಟೆಸ್ಟರು, ಮೆಗ್ಗರು ಇಂಥ ಐಟಮ್ಸ್ ಅನ್ನ ಅವ್ರಿಗೆ ಕೊಡ್ತೇವೆ. ಹೀಗೆ ನಾವು ಸುಮಾರು ಇವತ್ತು ಮೇಷನ್ ಗಾರೆ ಕೆಲಸ ಮಾಡ್ತಕ್ಕಂಥ ಗಾರೆ ಕೆಲಸ ಮೇಸ್ತ್ರಿಗಳಿಗೆ ಇವತ್ತು 700 ಜನಕ್ಕೆ ಇವತ್ತು ಕೊಡ್ತಾ ಇದ್ದೀವಿ. ಹಾಗೇನೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಕೆಲಸ ಮಾಡ್ತಕ್ಕಂಥವ್ರಿಗೆ 90 ಜನರಿಗೆ, ವೆಲ್ಡಿಂಗ್ ಕೆಲಸ ಮಾಡ್ತಕ್ಕಂಥವರಿಗೆ 100 ಜನರಿಗೆ ಇವತ್ತು ಗುರುತಿಸಿ ಕಾರ್ಮಿಕ ಇಲಾಖೆಯಿಂದ ಇವತ್ತು ಆ ಕುಲಕಸಬು ಅವರು ಮಾಡತಕ್ಕಂಥ ವೃತ್ತಿಗನುಸಾರವಾಗಿ ಇವತ್ತು ನಾವು ಟೂಲ್ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ಆಮೇಲೆ ನೋಡಿ, ಯಾರಾದ್ರೂ ಕೂಡ ಕೆಲಸ ಮಾಡ್ತಕ್ಕಂಥ ಪೂರ್ವ ಕಾರ್ಮಿಕರು ಆಕಸ್ಮಿಕವಾಗಿ ಬಂದ್ರೆ ಅವರಿಗೆ ನಾವಿವತ್ತು ವಿಮೆಯನ್ನ ಮಾಡಿ ಆ ಮೂಲಕ 5 ಲಕ್ಷ ರೂಪಾಯಿಗಳು ಅವರ ಕುಟುಂಬಕ್ಕೆ ಸೇರುವಂತೆ ಮಾಡ್ತೇವೆ. ಯಾರಾದ್ರೂ ಕೂಡ ಕಾರ್ಮಿಕರ ಪತ್ನಿ ಗರ್ಭಿಣಿಯಾಗಿದ್ದಾಗ ನಾವು ಹೆರಿಗೆ ಭತ್ಯೆಯನ್ನು ಕೊಟ್ಟು ಅವರಿಗೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಆಮೇಲೆ ಯಾವುದಾದ್ರೂ ಕಾರ್ಮಿಕ ಕೆಲಸ ಮಾಡುವಾಗ ಅಪಘಾತಕ್ಕೀಡಾದರೆ, ಅಂಗವೈಫಲ್ಯ ಆದರೆ ಅಂತವರು ಕೂಡ ಪರಿಹಾರ ಜೊತೆಗೆ ಪಿಂಚಣಿ ಕೂಡ ನಾವು ಕೊಡ್ತೀವಿ. ಆಮೇಲೆ ನೋಡಿ, ಪ್ರಮುಖವಾಗಿರ್ತಕ್ಕಂಥ ಕಾಯಿಲೆ, ಕಿಡ್ನಿ, ಹಾರ್ಟ್, ಲಿವರ್ ಈ ತರ ಯಾವುದೇ ಒಂದು ಅಂಗವೈಫಲ್ಯತೆ ಆದಾಗ ಆ ಅಂಗವೈಫಲ್ಯಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ವೆಚ್ಚವನ್ನ ಸರ್ಕಾರ ಭರಿಸಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದು ಯೋಜನೆ ಕೂಡ ನಾವು ಹೊಸದಾಗಿ ಮಾಡಿದ್ದೀವಿ. ಇದರೊಟ್ಟಿಗೆ ಮದುವೆ, ಯಾರಾದ್ರೂ ಕೂಡ ಆ ಮಕ್ಕಳಿಗೆ ಮದುವೆ ವಯಸ್ಸಿಗೆ ಬಂದಾಗ 2 ಮಕ್ಕಳಿಗೆ ಸಹಾಯವನ್ನು ಕೊಟ್ಟಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಆಮೇಲೆ ಈ ಒಂದು ಮಹಿಳಾ ಕಾರ್ಮಿಕರು ಪಾಪ ಹೆರಿಗೆ ಆದಾಗ 6ರಿಂದ 8 ತಿಂಗಳ ಕಾಲ ಕೆಲಸ ಮಾಡ್ಲಿಕ್ಕಾಗಲ್ಲ. ಆ ಸಮಯದಲ್ಲಿ ಆ ತಾಯಿ ಕೂಡ ಪೋಷಣೆ ಮಾಡತಕ್ಕಂಥ ಭತ್ಯವನ್ನು ಕೂಡ ನಾವು ಕೊಡ್ತೇವೆ. ಹೀಗೆ ಇದರೊಟ್ಟಿಗೆ ಕಟ್ಟಡ ಮತ್ತು ಮಂಡಳಿಯಲ್ಲಿ ಯಾರೆಲ್ಲ ನೋಂದಾಯಿತ ಮಾಡ್ಕೊಡ್ತೀರಿ ಅವರಿಗೆ ಹೊಸದಾಗಿ ಕಾರ್ಮಿಕದ ಗೃಹ ನಿರ್ಮಾಣ ಅಂತ ಒಂದು ಇಲಾಖೆ ಮಾಡಿದ್ದೀವಿ. ಆ ಗೃಹ ನಿರ್ಮಾಣದಲ್ಲಿ ಯಾರೆಲ್ಲ ಮನೆಗಳು ಇಲ್ಲವೋ ಅಂತ ಕಾರ್ಮಿಕರಿಗೆ ಮನೆ ಕಟ್ಟುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಇದರಲ್ಲಿ ಯಾಕೆ ಮಾಡ್ತೀವಿ? ನಮ್ಮ ಕಾರ್ಮಿಕ ವರ್ಗ ಇವತ್ತು ಒಂದು ವೇಳೆ ನೀವೇನಿದ್ದೀರಿ, ಕಾರ್ಪೆಂಟರ್ಸು, ವೆಲ್ಡರ್ಸು, ಫೈಟರ್ಸು, ಗಾರೆ ಕೆಲಸ, ನೀವೆಲ್ಲ 1 ತಿಂಗಳು ಸ್ಟ್ರೈಕ್ ಮಾಡಿಬಿಟ್ರೆ ನಾವೆಲ್ಲ ಯಾವ ಗುಡಿಗೆ ವಾಸ ಮಾಡಕ್ಕಿಲ್ಲ. ನಾವೆಲ್ಲಿರ್ಬೇಕು? ಮರಗಳ ಹತ್ರ
ಇರಬೇಕು. ಕಾರ್ಮಿಕರೇ ನಮ್ಮ ಜೀವನಾಡಿ. ಕಾರ್ಮಿಕ ವರ್ಗ ದುಡಿದಿಲ್ಲ ಅಂದ್ರೆ ಯಾವ ಮನುಷ್ಯ ಕೂಡ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಕಾರ್ಮಿಕರನ್ನ ಈ ದೇಶದ ಸಂಪತ್ತು ಅಂತ ನಾನಾದರೂ ಭಾವಿಸ್ತೇನೆ. ಮತ್ತೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಾನಾ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವರೂ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಬೇಕು. ಆ ಮಕ್ಕಳು ಇವತ್ತಿನೇನು ಕಷ್ಟಪಟ್ಟು ದುಡಿದು ಆ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತೀರಾ, ಬಹುಶಃ ಅವರು ಒಳ್ಳೆ ಅಧಿಕಾರಿಯಾದಾಗ ನೀವು ಪಟ್ಟ ಕಷ್ಟಕ್ಕೆ ಫಲ ಸಿಗ್ತದೆ. ಆ ನಿಟ್ಟಿನಲ್ಲಿ ತಮ್ಮ ಎಲ್ಲ ಮಕ್ಕಳು ನಾವು ವಿದ್ಯಾಭ್ಯಾಸ ಮಾಡಿಸ್ಬೇಕು. ವಿದ್ಯಾಭ್ಯಾಸ ಮಾಡಿಸೋದು ಕೂಡ ಸರ್ಕಾರ ನಿಮ್ಮ ಮಟ್ಟಿಗೆ ನಿಲ್ತದೆ, ನಾನು ಕೂಡ ನಿಮ್ಮ ಮಟ್ಟಿಗೆ ಇರ್ತೇನೆ. ಎಷ್ಟೇ ಅಲ್ಲ, ಇವತ್ತು ನೀವು ಕಾರ್ಮಿಕರು ಒಗ್ಗೂಡಿದರೆ ಕಾರ್ಮಿಕರ ಒಂದು ದುಡಿಮೆಯೇ ಈ ಒಂದು ದೇಶದ ರಾಜ್ಯದ ಭವಿಷ್ಯಕ್ಕೆ ನಾಂದಿ ಅಂತ ನಾನಾದರೂ ಬಯಸ್ತೇನೆ. ಈ ನಿಟ್ಟಿನಲ್ಲಿ ಬಂಧುಗಳೇ, ವಿಶೇಷವಾಗಿ ನನ್ನ ಒಂದು ಕನಸು ಈ ತಾಲೂಕಿನಲ್ಲಿ 3 ತಿಂಗಳ ಒಳಗಾಗಿ 2 ಕೋಟಿ ರೂಪಾಯಿಗಳ ಕಾರ್ಮಿಕ ಭವನವನ್ನು ಪ್ರಾರಂಭ ಮಾಡ್ತೇನೆ. ಇದನ್ನು ಯಾರು ಕೇಳಿಲ್ಲ, ನಾನೇ ಮಂಜೂರು ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಕಾರ್ಮಿಕ ಕಷ್ಟ ಆಗುತ್ತೆ. ಕಾರ್ಮಿಕರ ಮಕ್ಕಳಿಗೆ ಒಂದು ಮದುವೆ ಮಾಡಬೇಕು, ಒಂದು ಮುಂಜಿ ಮಾಡಬೇಕು, ನಾಮಕರಣ ಮಾಡಬೇಕು, ಬಳೆ ಕಟ್ಟಬೇಕು ನೀವು ಅಲ್ವಾ. ಇವೆಲ್ಲ ತಪ್ಪಿಸ್ಬೇಕು ಅಂತೇಳಿ 2 ಕೋಟಿ ವೆಚ್ಚದಲ್ಲಿ ಇವತ್ತು ಈ ವರ್ಷ ನಿಮಗೆ ಕಾರ್ಮಿಕ ಭವನವನ್ನು ನಿರ್ಮಾಣ ಮಾಡಿಕೊಡ್ತೇನೆ. ಇದು ನಮ್ಮ ಸರ್ಕಾರದ ನಮ್ಮ ಮಂತ್ರಿಗಳು ಸಂತೋಷ್ ಲಾಡ್ ಅವರು ನನ್ನ ಆತ್ಮೀಯ ಪ್ರೀತಿಯ ಸ್ನೇಹಿತರು ಕೂಡ, ಬಹಳ ಒಳ್ಳೆ ಸರಳ ಜೀವಿ, ಎಲ್ಲರೂ ಕೂಡ ಸ್ಪಂದಿಸ್ತಕ್ಕಂಥವರು. ಜೊತೆಗೆ ಅವರು ಕೂಡ ಸಮಾಜ ಸೇವಕರು. ಸಂತೋಷ್ ಲಾಡ್ ಅವರು, ನಾನು ಸಂತೋಷ್ ಲಾಡ್ ಅವ್ರನ್ನ ಒತ್ತಾಯ ಮಾಡಿದೆ, ನೋಡಪ್ಪ ನಂದು ಗಡಿ ಭಾಗ ಎಲ್ಲ ಕಡೆ ತಮಿಳುನಾಡು ಆಂಧ್ರ ಗಡಿ ನಂದು, 75% ವರ್ಗ ನಮ್ಮಲ್ಲಿ ಕಾರ್ಮಿಕ ವರ್ಗ ಇದ್ದಾರೆ. ಇವರು ಕೂಡ ಅವರಿಗೊಂದು ಭವನ ಅಂತ ಇಲ್ಲ, ಅವ್ರಿಗೊಂದು ಸ್ವಂತ ಸ್ಥಳ ಇಲ್ಲ, ನನಗೇನೋ ಗೊತ್ತಿಲ್ಲ, ಮಾಡಲೇಬೇಕು ಅಂತ ಪಟ್ಟಿಡದೆ. ಆಯ್ತಣ್ಣ, ನೀನು ಯಾವತ್ತೂ ಕೇಳೋದಿಲ್ಲ, ಕಾರ್ಮಿಕರು ಬರುವಾಗ ಕೇಳ್ತಾ ಇದೀಯಾ, ಮಾಡ್ತೀಯ ಆಶ್ವಾಸನೆ ಕೊಟ್ಟು ನನಗಿವತ್ತು ಮಂಜೂರಾತಿ ಮಾಡಲಿಕ್ಕೆ ಆದೇಶ ಕೂಡ ಕೊಡ್ತಾ ಇದ್ದಾರೆ. ಇದು ನಮ್ಮ ಬದ್ಧತೆ. ಕಾಂಗ್ರೆಸ್ ಸರ್ಕಾರ ಕೇವಲ ಸಾಹುಕಾರ ಪರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಜನಪರ ಸರ್ಕಾರ. ಆ ನಿಟ್ಟಿನಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿಯೊಬ್ಬ ಕುಟುಂಬ ಕೂಡ 5 ಗ್ಯಾರಂಟಿಗಳನ್ನ ಸಿಗುವ ರೀತಿಯಲ್ಲಿ ಮಾಡಿದ್ದೇವೆ. ಮಾಡಿದ್ದೇವಿಲ್ವಾ? ಹೌದಲ್ಲ? ಇಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇವತ್ತು ಬಂಧುಗಳೇ, ಇವತ್ತು ಏನು ಈ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ, ದಯವಿಟ್ಟು ಇದನ್ನ ಸ್ವಂತಕ್ಕೆ ಬಳಸ್ಕೋಬೇಕು.